ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ತುಂಬ ಮುಖ್ಯವಾಗಿ ಪಿಂಚಣಿ ಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಏನೋ ಬಿಡುಗಡೆ ಆಗಿದೆ, ಬಟ್ ಆದರೆ ಹೆಚ್ಚು ಜನರಿಗೆ ಪಿಂಚಣಿ ಹಣ ಜಮಾ ಆಗಿಲ್ಲ. ಜೊತೆಗೆ ಮೇ ತಿಂಗಳ ಪಿಂಚಣಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಇವತ್ತಿಂದ ಜೂನ್ ಕೂಡ ಸ್ಟಾರ್ಟ್ ಆಗಿದೆ. ಜೂನ್ ತಿಂಗಳ ಪಿಂಚಣಿ ಹಣನ ಯಾವಾಗ ಬಿಡುಗಡೆ ಮಾಡ್ತಾರೆ, ಈ ಪಿಂಚಣಿ ಹಣನ ಬಿಡುಗಡೆ ಮಾಡೋದಕ್ಕೆ ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ, ಯಾಕೆ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಗೃಹಲಕ್ಷ್ಮಿ ಯೋಜನಾ 30 ಹಾಗೆ 31ನೇ ಕಂತಿನ ಹಣದ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಅಪ್ಡೇಟನ್ನು ಮಾಡ್ತಾ ಇದ್ದೀನಿ. 31ನೇ ಕಂತಿನ ಹಣ ಬಿಡುಗಡೆ ಯಾವಾಗ ಆಗುತ್ತೆ, ಆ ದಿನಾಂಕ ಏನಾದರೂ ಫಿಕ್ಸ್ ಆಗಿದೆಯಾ, ಬಿಡುಗಡೆ ಹಂತಕ್ಕೆ ಏನಾದರೂ ಬಂದಿದೆಯಾ, ಯಾವಾಗ ಬಿಡುಗಡೆ ಮಾಡ್ತಾರೆ. ಜೂನ್ ಕೂಡ ಸ್ಟಾರ್ಟ್ ಆಯ್ತಲ್ವಾ, ಸೊ ಕಳೆದ ತಿಂಗಳಲ್ಲೇ ಒಟ್ಟಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಜೂನ್ ಸ್ಟಾರ್ಟ್ ಆಯ್ತಲ್ಲ, ಇವಾಗ ಮೊದಲನೇ ಈ ವಾರದಲ್ಲೇ ಮಾಡ್ತಾರಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರು ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೆ ಲೈಕ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಿಂಚಣಿ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ. ಆ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ಸ್ಗಳು ಬರ್ತಾ ಇದೆ. ನಮಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ಬಿಡುಗಡೆ ಆಗಿದೆ ಬಟ್ ಆದರೂ ನಮಗೆ ಬಂದಿಲ್ಲ, ಮೇ ತಿಂಗಳು ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ರು. ಸೊ ಇವತ್ತಿಂದ ಜೂನ್ ತಿಂಗಳು ಕೂಡ ಸ್ಟಾರ್ಟ್ ಆಗಿದೆ. ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿ ಪಿಂಚಣಿ ಹಣ ತುಂಬ ದಿನ ಏನಾಗಿಲ್ಲ, ಮೇ ಕೊನೆಯ ವಾರದಲ್ಲಿ ಆಲ್ಮೋಸ್ಟ್ ಬಿಡುಗಡೆ ಆಗಿದ್ದಲ್ವ. ಸೊ ಇನ್ನೂ ಕೂಡ ಒಂದು 50% ಜನರಿಗೆ ಮಾತ್ರನೇ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿದೆ. ಇನ್ನು ಮೇ ತಿಂಗಳದ್ದು ಬಿಡುಗಡೆ ಆಗಿಲ್ಲ, ಯಾರಿಗೂ ಕೂಡ ಬಂದಿಲ್ಲ. ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಫಸ್ಟು ತಿಳಿಸ್ತೀನಿ ನೋಡಿ. ಪಿಂಚಣಿ ಹಣ ಪಡೆಯುತ್ತಾ ಇರುವಂಥದ್ದು ಎಲ್ಲರೂ ಕೂಡ ಮತ್ತೆ ಮರು ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಎಷ್ಟೋ ಜನ ಸತ್ತೋಗಿದ್ದಾರಂತೆ, ಅವ್ರಿಗೆಲ್ಲ ಮತ್ತೆ ಹಣ ಅವ್ರ ಅಕೌಂಟ್ಗೂ ಹೋಗ್ತಾ ಇದೆ. ಜೊತೆಗೆ ಎಷ್ಟೋ ಜನ 60 ವರ್ಷನೇ ಆಗಿರಲ್ಲ, ಫೇಕ್ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿಸಿ ತಿಂಗಳ ಪಿಂಚಣಿ ಹಣ ಬರೋ ಥರ ಎಲ್ಲ ಮಾಡ್ಕೊಂಡಿದ್ದಾರಂತೆ. ಸೊ ಇವಾಗ ಅದನ್ನೆಲ್ಲ ಸರ್ಕಾರ ಪಿಂಚಣಿ ಹಣ ಪಡಿತಾ ಇರುವಂಥವ್ರದ್ದು ಕೂಡ ಮರು ವೆರಿಫಿಕೇಷನ್ ಮಾಡ್ತಾ ಇದೆ. ಜೊತೆಗೆ ಈಗ ರೀಸೆಂಟಾಗಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ತಂದ್ರಲ್ವಾ, ಎಷ್ಟೋ ಜನ ಮಕ್ಕಳು ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ, GST ಕಟ್ತಾ ಇರ್ತಾರೆ, ಸರ್ಕಾರಿ ನೌಕರರಾಗಿರ್ತಾರೆ. ಸೊ ಅಂಥವ್ರ ತಂದೆ ತಾಯಿ ಅವರು ಎಲ್ಲರೂ ಕೂಡ ಪೆನ್ಷನ್ ತಗೋತಾ ಇದ್ದಾರೆ. ಅಂಥವರೆಲ್ಲ ತಗೊಳ್ಳಂಗಿಲ್ಲ ಅಂತಲೂ ಕೂಡ ರೂಲ್ಸ್ ಇದೆ ಅಲ್ವಾ. ಸೊ ಅಂಥವರೆಲ್ಲ ತಗೊತಾ ಇದ್ದಾರೆ. ಜೊತೆಗೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಅವರೆಲ್ಲ ಪಿಂಚಣಿ ಹಣನ ಪಡ್ಕೊತಾ ಇದ್ದಾರೆ. 60 ವರ್ಷನೇ ಆಗಿರಲ್ಲ, ಬಟ್ ಆದರೂ ಅವ್ರಿಗೆ ಪಿಂಚಣಿ ಹಣ ಹೋಗ್ತಾ ಇರುತ್ತೆ. ಜೊತೆಗೆ ಎಷ್ಟೋ ಜನ ಸತ್ತೋಗಿರ್ತಾರೆ. ಸೊ ಬರುತ್ತಲ್ವ, ಯಾವತ್ತಾದ್ರೂ ಮುಂದೊಂದು ದಿನ ತಗೊಳ್ಳೋಣ ಬಿಡಿ, ಬರೋ ವರ್ಷ ದಿನ ಬರಲಿ ಅಂತ ಹೇಳ್ಬಿಟ್ಟು, ಸೊ ಅದು ಕೂಡ ಬರಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾರೆ. ಅಂದರೆ ಇವಾಗ ಏನಾಗುತ್ತೆ ಅಂತಂದರೆ, ಪಿಂಚಣಿ ಪಡೆಯುವಂಥವ್ರು ಕೂಡ ಪ್ರತಿ ವರ್ಷ ಡಿಸೆಂಬರ್ ಜನವರಿನಲ್ಲಿ ಜೀವಿತ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಜನವರಿನಲ್ಲಿ ಜೀವಿತ ಪ್ರಮಾಣ ಪತ್ರನ ಕೊಡ್ತಾರೆ. ಸೊ ಆ ತಿಂಗಳು ಏನೋ ಡೆತ್ ಆಯ್ತಾರೆ, ಆಮೇಲೆ ನೆಕ್ಸ್ಟ್ ಡಿಸೆಂಬರ್ವರೆಗೂ ಕೂಡ ಅವ್ರಿಗೆ ಪ್ರತಿ ತಿಂಗಳು ಅಕೌಂಟಿಗೆ ಹಣ ಜಮಾ ಆಗ್ತಾನೆ ಇರುತ್ತಲ್ವಾ. ಮತ್ತೆ ನೆಕ್ಸ್ಟ್ ಜನವರಿವರೆಗೂ ಕೂಡ ಯಾವುದೇ ರೀತಿ ತೊಂದರೆ ಇರಲ್ಲ. ನೆಕ್ಸ್ಟ್ ಜನವರಿಗೆ ಅವರು ಮತ್ತೆ ಜೀವಿತ ಪ್ರಮಾಣ ಪತ್ರ ಸಲ್ಲಿಸೋದಿರುತ್ತೆ. ಅಟ್ಲೀಸ್ಟ್ ಅಲ್ಲಿವರೆಗೂ ಅಮೌಂಟ್ ಬಂತು ಅಂದರೆ ಎಷ್ಟೋ ದುಡ್ಡು ಆಗುತ್ತಲ್ವಾ. ಸೊ ಈ ರೀತಿ ಎಲ್ಲ ಫೇಕ್ಗಳು, ಸ್ಕ್ಯಾಮ್ಗಳೆಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರ ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ವೆರಿಫಿಕೇಷನ್ಗಳನ್ನ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಡಿಲೇ ಆಗ್ತಾ ಇದೆ ಅಷ್ಟೇ. ಇವಾಗ ಅದನ್ನೆಲ್ಲ ಕಂಡುಹಿಡಿದು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದರೆ ಸರ್ಕಾರಕ್ಕೆ ಎಷ್ಟೋ ಹೊರೆ ಕಡಿಮೆ ಆಗುತ್ತೆ, ಎಷ್ಟೋ ಹಣ ಉಳಿತಾಯ ಆಗುತ್ತೆ. ಸೊ ಹಂಗಾಗಿ ಅದನ್ನೆಲ್ಲ ವೆರಿಫಿಕೇಷನ್ ಮಾಡ್ತಾ ಇರೋದ್ರಿಂದ ಹಣ ಹಾಕೋದಕ್ಕೆ ಲೇಟ್ ಆಗ್ತಾ ಇದೆ. ಅದೆಲ್ಲ ಕಂಪ್ಲೀಟ್ ಆಯಿತು ಅಂತಂದರೆ ಇನ್ನು ತಿಂಗಳ ಬೇಗ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಏಪ್ರಿಲ್ ತಿಂಗಳದ್ದು ಕೂಡ ಅಷ್ಟೇ, ಎಷ್ಟೋ ಜನರಿಗೆ ಇನ್ನೂ ಕೂಡ 50% ಅಷ್ಟು ಜನರಿಗಂತೂ ಬಂದೇ ಬರುತ್ತೆ. ವೆಯ್ಟ್ ಮಾಡಬೇಕಷ್ಟೇ. ಇಲ್ಲಿ ನಮಗೆ ಹಾಕಿದಿನೇ ಬೇಕು ಅಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಸಿಗೋದಿಲ್ಲ, ಎಲ್ರಿಗೂ ಕೂಡ ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ ಆಯಿತು, ಇವಾಗ ಸರ್ಕಾರ ವೆರಿಫಿಕೇಷನ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ವ, ಅಟ್ಲೀಸ್ಟ್ ಬೇಗ ಮಾಡಿ ಮುಗಿಸು ಅಥವಾ ಅಮೌಂಟ್ಗಳನ್ನ ಹಾಕಿದರೆ ಪಾಪ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಈ ಮರು ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ ಅಂತಲೇ ಈಗ 2-3 ತಿಂಗಳಿಂದ ತಳ್ಕೊಂಡು ಬರ್ತಾ ಇದ್ದಾರೆ. 2-3 ತಿಂಗಳಿಂದ ಪಿಂಚಣಿ ಹಣನ ಕೊಟ್ಟಿಲ್ಲ. ಕೆಲವರಿಗೆ ಮಾರ್ಚ್ ತಿಂಗಳದ್ದು ಕೂಡ ಎಷ್ಟೋ ಜನರಿಗೆ ಪಿಂಚಣಿ ಹಣ ಬಂದಿಲ್ಲ. ಇವಾಗ ಏಪ್ರಿಲ್ ರಿಲೀಸ್ ಆದಾಗ ಅವರಿಗೆ ಮಾರ್ಚ್ ಏಪ್ರಿಲ್ 2 ತಿಂಗಳದ್ದು ಕೂಡ ಬಂದಿದೆ. ಇವಾಗ ಏಪ್ರಿಲ್ ದಿನ ಬಿಡುಗಡೆ ಆಗಿದೆ. ಈಗ ಮಾರ್ಚ್, ಮೇ ಮತ್ತು ಜೂನ್ ಇನ್ನೂ 2 ತಿಂಗಳ ಪಿಂಚಣಿ ಹಣ ರಿಲೀಸ್ ಮಾಡಬೇಕು. ಹಾಗೆ ಏಪ್ರಿಲ್ ತಿಂಗಳದ್ದು ಇನ್ನೂ 50% ಅಷ್ಟು ಜನರಿಗೆ ಬರಬೇಕು. ಸರ್ಕಾರ ಎಲ್ಲನೂ ಕೂಡ ಆದಷ್ಟು ಬೇಗ ಹಾಕಲಿ, ಎಲ್ಲ ಪ್ರೊಸೆಸ್ನ ಕ್ಲಿಯರ್ ಮಾಡಿ ಬೇಗ ಹಾಕಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ನೋಡೋಣ ಈ ತಿಂಗಳಲ್ಲಿ ಏನಾದರೂ ಅಟ್ಲೀಸ್ಟ್ ಕ್ಲಿಯರ್ ಮಾಡ್ತಾರಾ, ಪೆಂಡಿಂಗ್ ಇರೋದೆಲ್ಲನೂ, ಮತ್ತೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಕೊಡ್ತಾರಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇನ್ನು ತುಂಬ ಊಹಾಪೋಹಗಳು ಕೂಡ ಆಗ್ತಾ ಇದೆ. ಪಿಂಚಣಿ ಹಣನೆಲ್ಲ ಬಳಸ್ಕೊಂಡು ಗೃಹಲಕ್ಷ್ಮಿ ಯೋಜನಾ ಹಣ ಕೊಡ್ತಾ ಇದ್ದಾರಂತೆ, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಇಲ್ಲಂತೆ. ಸೊ ಅದಕ್ಕೆ ಪಿಂಚಣಿ ಹಣಗಳನ್ನ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಊಹಾಪೋಹಗಳು ಬರ್ತಾ ಇದೆ. ಸಾಕಷ್ಟು ಚಾನಲ್ಗಳಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ. ಬಟ್ ಅದನ್ನು ಪ್ರೂಫ್ ಇಲ್ಲದೇ ಯಾರು ಕೂಡ ಬ್ಲೈಂಡ್ ಆಗಿ ನಂಬೋದಕ್ಕಾಗಲ್ಲ. ಈಗ
ಈ 3 ತಿಂಗಳು 4 ತಿಂಗಳು ಕೊಡದೇ ಇರೋದು ನೋಡಿದರೆ ಎಲ್ಲೋ ಒಂದು ಕಡೆ ಅನ್ಸೋದು ಸಹಜನೇ. ಬಟ್ ನಂಬೋದಕ್ಕಾಗಲ್ಲ. ಇವಾಗ ಅದನ್ನು ಕೂಡ ಕೊಟ್ಟರಲ್ವ, ಏಪ್ರಿಲ್ದು ಕೂಡ ಬಿಡುಗಡೆ ಮಾಡಿರಲ್ಲ. ಸೊ ಲೇಟ್ ಆಗುತ್ತೆ, ಈ ಥರ ವೆರಿಫಿಕೇಷನ್ಗಳನ್ನ ಮಾಡ್ತಾ ಇರ್ತಾರೆ, ಕೆಲವೊಂದೊಂದು ಸರಿ ಲೇಟ್ ಆಗುತ್ತೆ. ಸೊ ಆ ರೀತಿಯೂ ಕೂಡ ಇರ್ಬೋದು. ಬಟ್ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕಾಗಲ್ಲ. ವೆಯ್ಟ್ ಮಾಡಿ ನೋಡೋಣ ಈ ತಿಂಗಳಲ್ಲಿ ಕ್ಲಿಯರ್ ಮಾಡ್ತಾರಾ ಏನು ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕೆ ಏಪ್ರಿಲ್ ಮಾತ್ರನೇ ಬಿಡುಗಡೆ ಆಗಿದೆ. ಇನ್ನೂ ಒಂದು 50% ಜನರಿಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣನೇ ಬರಬೇಕು. ಹೆಚ್ಚಿಗೆ ಅಂತೂ 100% ಆಗಿಲ್ಲ. ಇವಾಗ ಎಷ್ಟು ಬರ್ತಾ ಇತ್ತು ಅಷ್ಟು ಮಾತ್ರನೇ ಬರ್ತಾ ಇದೆ. ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಆಯಿತು. ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ನೋಡೋದಾದರೆ ತುಂಬ ಜನ ನಮ್ಗೆ ಇನ್ನು 30ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ. 30ನೇ ಕಂತಿನ ಹಣ ಕೂಡ ಆಲ್ಮೋಸ್ಟ್ ಒಂದು 80% ಅಷ್ಟು ಜನರಿಗಂತೂ ಬಂದಿದೆ. ಇನ್ನು ಲಾಸ್ಟಲ್ಲಿ ಗೊತ್ತಿದೆ ಅಲ್ವಾ ನಿಮಗೆ, 20% ಅಷ್ಟು ಜನರಿಗೆ ಬರೋದೇ ಇಲ್ಲ. ನೆಕ್ಸ್ಟ್ ಕಂತು ರಿಲೀಸ್ ಆದಮೇಲೆ ಸೊ 2 ಕಂತುಗಳು ಒಟ್ಟಿಗೆ ಬರುತ್ತೆ. ಸೊ ಆ ರೀತಿ ಆಗುತ್ತೆ. ಇನ್ ಕೇಸ್ ಇವಾಗ ಬರಲಿಲ್ಲ ಅಂತಂದರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅಥವಾ 2ನೇ ಹಂತದಲ್ಲಿ ಏನಾದರೂ ರಿಲೀಸ್ ಮಾಡಿದ್ರು ಅಂತಂದರೆ ಆವಾಗ ನಿಮಗೆ ಬರ್ಬೋದು. ಬರಲಿಲ್ಲ ಅಂತಂದರೆ 31 ಕೂಡ ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸಿದ್ದಾರೆ 30 ಹಾಗೆ 31ನೇ ಕಂತಿನ ಹಣ, 2 ಕಂತಿನ ಹಣನೂ ಕೂಡ ನಾನು ಒಟ್ಟಿಗೆ ನನ್ನ ಇಲಾಖೆಗೆ ತರಿಸ್ಕೊಂಡಿದ್ದೀನಿ. ಈ 30ನೇ ಕಂತಿನ ಹಣ ಹಾಕಾದ ತಕ್ಷಣ 31 ಕೂಡ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಇನ್ನೂ ಪ್ರೊಸೆಸ್ ಏನು ಸ್ಟಾರ್ಟ್ ಆಗಿಲ್ಲ, ಬಿಡುಗಡೆ ಹಂತಕ್ಕೂ ಕೂಡ ಬಂದಿಲ್ಲ. ಮೇ ಬಿ ಇವಾಗ ಜೂನು ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಈ ವಾರ ಅಥವಾ ಈ ಮಂತ್ ಎಂಡ್ ಅಷ್ಟರಲ್ಲಂತೂ ಇನ್ನೊಂದು ಕಂತನ್ನ ಕೊಡ್ತಾರೆ. ಬಟ್ ಎಕ್ಸಾಕ್ಟ್ ಇದೇ ಡೇಟು ಇವತ್ತೇ ಬಿಡುಗಡೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಣ ರೆಡಿ ಇದೆ ಅಂತ ತಿಳಿಸಿದ್ದಾರೆ. ಸೊ ಹಾಗಾಗಿ ಯಾವಾಗ ಬೇಕಿದ್ರೂ ಕೂಡ ಹಣ ಬರಬಹುದು. ಇನ್ನು ಪ್ರೋಸೆಸ್ ಆಗಿಲ್ಲ. ಇನ್ ಕೇಸ್ ಪ್ರೋಸೆಸ್ ಆಯಿತು ಅಂತಂದರೆ ಅದು ಟೈಮನ್ನು ಕೂಡ ತಗೊಳುತ್ತೆ. ಸೊ ಏನಾದರೂ ಮತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ 31ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. 30ನೇ ಕಂತಿನ ಹಣನೂ ಕೂಡ ಕೆಲವೊಬ್ಬೊಬ್ಬರಿಗೆ ಬರೋದು ಸ್ಟಾಪ್ ಆಗಿದೆ. ಇನ್ನು ತುಂಬ ಜನಕ್ಕೆ ಬರಬೇಕು. ಹೇಳಿದಾಗೆ ಒಂದು 20% ಅಷ್ಟು ಜನರಿಗೆ ಬರಬೇಕು. ಖಂಡಿತವಾಗ್ಲೂ ಬರುತ್ತೆ. 2ನೇ ಹಂತದಲ್ಲಿ ಏನಾದರೂ ರಿಲೀಸ್ ಮಾಡಿದರೆ ಅಥವಾ 31 ರಿಲೀಸ್ ಆದರೆ ನಿಮ್ಗೆ ಬಂದೇ ಬರುತ್ತೆ. ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.